ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ನಾನೀಗ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೇನೆ. ಅಂದ್ರೆ ಇನ್ನೂ ತಲುಪಲಿಲ್ಲ, ದಾರಿಯಲ್ಲೇ ಇದ್ದೇನೆ. ಮಂಗಳೂರಿಂದ ಕೊಲ್ಲೂರು ಮುಟ್ಲಿಕ್ಕೆ ನನಗೆ 3 ಗಂಟೆ ತಗುಲಿದೆ. ಅಂದ್ರೆ ಕಾರಲ್ಲಿ ಹೋದದ್ದಕ್ಕೆ, ಬಸ್ಸಲ್ಲಿ ಗೊತ್ತಿಲ್ಲ. ನೋಡಿ, ನಾನೀಗ ಮುಟ್ಟಿದ್ದೇನೆ. ಒಳ್ಳೆ ಹೋಟೆಲ್, ಲಾಡ್ಜಿಂಗ್ ಎಲ್ಲ ಇದೆ ಅಲ್ಲಿ, ಆರಾಮಾಗಿ ಹೋಗ್ಬೋದು. ಈಗ ನಾನು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ಸಂಜೆ. ನೋಡಿ, ದಾರಿಯಲ್ಲಿ ಲಗೇಜ್ ರೂಮು ಎಲ್ಲನೂ ಸಿಗ್ತದೆ ನಿಮ್ಗೆ. ಈಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ. ಸಾಧಾರಣ ಜನ ಇದ್ರು. ಸಾಧಾರಣ ಅಂದ್ರೆ ಸಂಜೆ ಹೋದದಕ್ಕೆ ಮತ್ತೆ ಮತ್ತೆ ಜನ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ನೋಡಿ, ಏಲಮಾದ ಸೀರೆಗಳನ್ನ ನಿಮ್ಗೆ ಇಷ್ಟ ಇದ್ರೆ ತಗೊಳ್ಬೋದು ಅಂತ. ಹಾಗೆ ಯಾವುದೇ ಸೇವೆ ಮಾಡೋದಾದ್ರೆ ಇಲ್ಲಿ ಮಾಡ್ಬೋದು. ಹಾಗೆ ಇಲ್ಲಿ ಇರೋದು ಸ್ವರ್ಣ ರಥ, ಅಂದ್ರೆ ಚಿನ್ನದ ರಥ. ಇದರಲ್ಲಿ ಕೂಡ ದೇವರನ್ನ ಕುತ್ಕೊಳಿಸಿ ದೇವಸ್ಥಾನದ ಸುತ್ತ ಮೆರವಣಿಗೆಯನ್ನ ಮಾಡ್ತಾರೆ. ಇಲ್ಲಿ ಸೇವಾ ಸಂಕಲ್ಪ ಮಂಟಪ ಕೂಡ ಇದೆ. ಅಂದ್ರೆ ಏನಾದ್ರೂ ನೀವು ಸೇವೆ ಮಾಡುತ್ತಿದ್ರೆ ಅಲ್ಲಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಿಮ್ಗೆ ದೀಪ ಕಾಣ್ತಾ ಇದೆ ನೋಡಿ. ಇದಕ್ಕೆ ತುಪ್ಪದ ದೀಪ ಅಂತ ಹೇಳಿ ನಾವು ಚೀಟಿ ಮಾಡ್ಕೊಂಬರ್ಬೇಕು. ಚೀಟಿಯನ್ನ ಅಲ್ಲಿ ಕೊಟ್ರೆ ಒಂದು ತುಪ್ಪದ ದೀಪವನ್ನ ಕೊಡ್ತಾರೆ. ಅದಕ್ಕೆ ನಾವು ದೀಪ ಹಚ್ಚಿಸಿ ನಮ್ಮ ಆಸೆ, ಆಕಾಂಕ್ಷೆ ಏನಿದ್ರು ಅದನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ನಂತರ ಅದನ್ನೊಂದು ಟೇಬಲ್ ಅಲ್ಲಿ ಇಡ್ಲಿಕ್ಕಿದೆ. ಇಲ್ಲಿ ನೋಡಿ, ನನ್ನ ಮಗಳು ಇಡ್ತಾ ಇದ್ದಾಳೆ. ಈಗ ದೀಪವನ್ನ ಕೈಯಲ್ಲಿ ಹಿಡಿದು ದೇವರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸೋದು. ನಂತರ ಇದನ್ನ ಒಂದು ಟೇಬಲ್ ನಲ್ಲಿ ಇಟ್ಟು ಬಿಟ್ರೆ ಆಯ್ತು. ಇಲ್ಲಿ ತುಂಬಾ ಜನ ಈ ಸೇವೆಯನ್ನ ಮಾಡ್ತಾರೆ. ಸೇವೆ ಮಾಡಿಸ್ಕೊಂಡಿದ್ರೆ ಪ್ರಸಾದವನ್ನ ಈ ಕೌಂಟರ್ ಅಲ್ಲಿ ತಗೊಳ್ಬಹುದು. ಹಾಗೆ ಇಲ್ಲಿ ರಥ ಕಾಣ್ತಾ ಇದೆ ನೋಡಿ. ಇದು ದೇವಸ್ಥಾನದ ಪ್ರಾಂಗಣದಲ್ಲೇ ಇರೋದು. ಅದನ್ನು ಕೂಡ ರಾತ್ರಿ ಎಳಿತಾರೆ. ಹಾಗೆ ಪಲ್ಲಕ್ಕಿ ರಥೋತ್ಸವ ಕೂಡ ನಡೀತದೆ. ಇಲ್ಲೊಂದು ಬೆಕ್ಕನ್ನು ನೋಡ್ತಿರ್ಬೋದು. ಬಾರಿ ಎಲ್ಲರ ಹತ್ರನು ಫ್ರೆಂಡ್ಶಿಪ್ ಆಗಿದೆ. ಹಾಗೆ ನಾವೆಲ್ಲ ದೇವರಿಗೆ ಕೈ ಮುಗ್ದು ಹೊರಗಡೆ ಬರ್ತಾ ಇದ್ದೇವೆ ಈಗ. ಇಲ್ಲಿ ಈಗ ಕಲ್ಲಿನ ದೀಪಸ್ತಂಭಕ್ಕೆ ಎಣ್ಣೆಯನ್ನ ಹಾಕ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಬತ್ತಿಯನ್ನ ಹಾಕಿ ಅದನ್ನ ನೋಡುವುದೇ ಚಂದ. ಇದು ಒಂದು ಹರಕೆಯ ರೂಪದಲ್ಲಿ ಸಲ್ಲಿಸುವಂತಹ ಸೇವೆ. ಇದನ್ನ ವರ್ಷಾನುಗಟ್ಲೆಯವರೆಗೆ ಬುಕಿಂಗ್ ಆಗಿರ್ತದೆ ಈ ಸೇವೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಅತ್ಯಂತ ಪ್ರಾಚೀನ ದೇವಾಲಯ. ಈ ದೇವಾಲಯವನ್ನ ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಆದಿಶಂಕರಾಚಾರ್ಯರು ನಿರ್ದೇಶಿಸಲ್ಪಟ್ಟಂತೆ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಹಾಗೆ ಈ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಲಾಗುತ್ತದೆ. ದೇಶದ ಅನೇಕ ಕಡೆಗಳಿಂದ ಇಲ್ಲಿ ಭಕ್ತರು ಬರ್ತಾರೆ. ಈಗ ನೋಡ್ತಾ ಇರಬಹುದು ನೀವು, ದೇವಾಲಯದ ಎದುರುಗಡೆ ಇರುವಂತಹ ದೀಪಸ್ತಂಭಕ್ಕೆ ದೀಪವನ್ನ ಹಚ್ತಾ ಇದ್ದಾರೆ ನೋಡಿ. ಅದನ್ನ ನೋಡುದೇ ತುಂಬಾ ಚಂದ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅಂದ್ರೆ ರಾತ್ರಿ ಹೊತ್ತು ಇದನ್ನ ಜಾಸ್ತಿ ಉರಿಸ್ತಾರೆ. ಕೆಲವೊಮ್ಮೆ ಬೆಳಗಿನ ಜಾವ ಕೂಡ ಇದನ್ನ ಉರಿಸ್ತಾರಂತೆ ಈಗ. ಅಂದ್ರೆ ಅಷ್ಟು ಭಕ್ತಾದಿಗಳು ಇಲ್ಲಿ ಈ ಸೇವೆಯನ್ನ ಕೈಗೊಳ್ತಾರೆ. ಮೂಕಾಂಬಿಕಾ ದೇವಸ್ಥಾನ ಸೌಪರ್ಣಿಕಾ ನದಿಯ ತೀರದಲ್ಲಿದೆ. ಸೌಪರ್ಣಿಕಾ ನದಿಯು ಔಷಧಿಯ ಗುಣವನ್ನ ಹೊಂದಿದೆ. ಅಂದ್ರೆ ಇಲ್ಲಿ ಏನಾದ್ರೂ ಸ್ನಾನ ಮಾಡಿದ್ರೆ ಇರುವಂತಹ ರೋಗಗಳು ಗುಣವಾಗ್ತದೆ ಎನ್ನುವ ನಂಬಿಕೆ ಕೂಡ ಇಲ್ಲಿದೆ. ನೋಡ್ತಾ ಇರ್ಬೋದು ನೀವು, ಈಗ ಇಡೀ ದೀಪಸ್ತಂಭವನ್ನ ಉರ್ಸಿದ್ದಾರೆ. ಯಾವ ರೀತಿ ಕಾಣ್ತದೆ ಅಂತ ನೋಡ್ಲಿಕ್ಕೆ ತುಂಬಾ ಚಂದ. ಚಿನ್ನದ ರಥವನ್ನು ಕೂಡ ತಗೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ದೇವರನ್ನ ಕುಳ್ಳಿರಿಸಿ ದೇವಸ್ಥಾನದ ಸುತ್ತ ಒಂದು ಮೆರವಣಿಗೆಯನ್ನ ಮಾಡ್ತಾರೆ. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನಾವು ಅಷ್ಟರವರೆಗೆ ಕಾದಿರ್ಲಿಲ್ಲ, ಅಂದ್ರೆ ಚಿನ್ನದ ರಥೋತ್ಸವ ಮುಗಿಸುವವರೆಗೆ. ಯಾಕಂದ್ರೆ ಮರುದಿನ ಬೆಳಿಗ್ಗೆ ಕೂಡ ನಮ್ಮದು ಈ ಕಲ್ಲಿನ ಕಂಬದ ದೀಪಸ್ತಂಭ ಇದೆ ನೋಡಿ, ಅದಕ್ಕೆ ಒಂದು ಪೂಜೆ ಇತ್ತು. ಅದಕ್ಕಾಗಿ ಬೇಗ ಮನೆಗೆ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ನೋಡಿ ಯಾವ ರೀತಿ ಕಾಣ್ತಾ ಇದೆ. ಸ್ವಲ್ಪ ಗಾಳಿ ಜಾಸ್ತಿ ಇತ್ತು, ಆದ್ರಿಂದ ಸ್ವಲ್ಪ ಉರಿತಾ ಇತ್ತು.
ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಜನ ಕೂಡ ಸುಮಾರಿದ್ರು. ನಾವು ಕೂಡ ದೇವರ ದರ್ಶನ ಮಾಡಿ ಹೊರಗಡೆ ಬರ್ತಾ ಇದ್ವಿ. ನೋಡಿ ಸುಮಾರು ಇದು 5ರಿಂದ 6 ಗಂಟೆ ಸಮಯ ಬೆಳಗ್ಗಿನ ಜಾವ. ಎಷ್ಟು ಜನ ಇದ್ದಾರಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಜನ ಇದ್ರು ಬೆಳಿಗ್ಗೆ. ಹಾಗೆ ಚಳಿ ಕೂಡ ಇರ್ಲಿಲ್ಲ. ಆರಾಮಾಗಿ ಎದ್ದು ಬರ್ಬೋದಿತ್ತು. ಅಂದ್ರೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನದ ಕಡೆ ಬರ್ಬೋದು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಅಂದ್ರೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ ಯಾವ ರೀತಿ ಮನಸ್ಸಿಗೆ ಸಮಾಧಾನ ಆಗ್ತದೆ ನೋಡಿ. ಅದಕ್ಕಾಗಿ ಅಲ್ಲೇ ಕೂತು ಈಗ ಹೊರಗಡೆ ಬರ್ತಾ ಇದ್ದೇವೆ ದೇವಸ್ಥಾನದ ಹೊರಗಡೆ. ಇನ್ನು ನಾವು ವಾಪಸ್ ಮಂಗಳೂರಿಗೆ ಹೋಗ್ಬೇಕು. ನೋಡಿ ಬೆಳಿಗ್ಗೆ ಆಗಿದೆ. ಸ್ವಲ್ಪ ಸ್ವಲ್ಪ ಚಳಿ ಇತ್ತು ಅಷ್ಟೇ. ಅದೇ ರೀತಿ ನೋಡಿ ದೇವಸ್ಥಾನದಿಂದ ಬಂದಂತಹ ದನ ಮತ್ತು ಕರು, ಹಸು ಮತ್ತೆ ಕರು ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ದನ ಮತ್ತು ಕರು ಅಂತ ಹೇಳ್ತೇವೆ. ನೋಡಿ ಎಷ್ಟು ಕ್ಯೂಟ್ ಆಗಿತ್ತ ಅಂತ ಹೇಳಿದ್ರೆ ಅದನ್ನು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕೋ ತುಂಬಾ ಕುಣಿದು ಕುಪ್ಪಳಿಸ್ತಾ ಇತ್ತು. ಕರುವಿನ ಆಟವನ್ನ ನೋಡ್ತಾ ನಾವು ಕೂಡ ಅಲ್ಲೇ ನಿಂತಿದ್ವಿ. ತುಂಬಾ ಖುಷಿ ಆಗ್ತಿತ್ತು ನೋಡ್ಲಿಕ್ಕೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೂ ಕೂಡ ಅವಕಾಶ ಸಿಕ್ಕರೆ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ಕರುವನ್ನ ಒಳಗೆ ಹಾಕ್ಲಿಕ್ಕೆ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ರು. ಆದ್ರೆ ಹೊರಗಡೆ ಹೋಗ್ತಾ ಇತ್ತದು. ಆದ್ರೂ ಒಳಗಡೆ ಹಾಕ್ಲಿಕ್ಕೆ ಅವರಿಗೂ ಮನಸ್ಸು ಕೇಳ್ತಾ ಇರ್ಲಿಲ್ಲ. ಕೊನೆಗೂ ಕರುವನ್ನ ಕಟ್ಟಿ ಹಾಕಿದ್ರು ಅವರು. ಈ ವ್ಲಾಗನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು.